ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತ್ರಿಶೂಲ್, ತ್ರಿಶೂಲ್, ಹೇಗ್ ಬಂಧಿಸಿದ ನೋಡು ನಿನ್ನ. ನಾನು ಬಂದಾಯ್ತು ತ್ರಿಶೂಲ್, ನಿನ್ ಶಿವಾನಿ ಬಂದಾಯ್ತು. ಯಾವ ಭಯನೂ ಇಲ್ಲ, ಯಾವ ದುಷ್ಟಶಕ್ತಿನೂ ನಮ್ಮಿಬ್ರನ್ನ ಏನು ಮಾಡಕ್ಕಾಗಲ್ಲ. ಆದಿಶೇಷ, ನೀನು ನನ್ನ ಬಳಿ ಇರುವುದು ಆ ನಾಗಿಣಿಗೆ ಗೊತ್ತಾಗಿದೆ. ಅವಳು ಯಾವ ಸಮಯದಲ್ಲಾದರೂ ಇಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗಬಹುದು. ಆದರೆ ಅದು ಆಗುವುದಿಲ್ಲ. ಯಾಕೆಂದರೆ ನೀನು ಇರುವುದು ನನ್ನ ವಶೀಕರಣ ವಲಯದಲ್ಲೇ. ಅದನ್ನು ಭೇದಿಸಿ ಅವಳು ಇಲ್ಲಿಗೆ ಬರಲು ಆಗುವುದಿಲ್ಲ. ತಾಯೇ ಮಾದಲಮ್ಮ, ನಿನ್ನ ಪಾದಕ್ಕೆ ಶಿರವಾಗಿ ನನ್ನ ರುಂಡವನ್ನು ನಿನಗೆ ಅರ್ಪಿಸಿ ನನ್ನ ಆತ್ಮವನ್ನು ಆ ಆದಿಶೇಷನ ದೇಹಕ್ಕೆ ಸೇರಿಸುವ ಕ್ರಿಯೆ ಆದಷ್ಟು ಬೇಗ ನಡೆಯಲಿದೆ. ಅದೇ ನನ್ನ ಕೊನೆಯ ರೂಪ, ಅದೇ ನನ್ನ ಅಮರತ್ವದ ಶಾಶ್ವತ ರೂಪ. ಅಷ್ಟರಲ್ಲಿ ಆ ಕಣ್ಣಮ್ಮನ ಕಣ್ಣು ತಂದು ನಿನ್ನ ಪಾದಕ್ಕೆ ಅರ್ಪಿಸಿದರೆ ನಿನ್ನ ಶಾಪ ವಿಮೋಚನೆಯಾಗಿ ಆ ಕಣ್ಣಮ್ಮನ ದೈವತ್ವ ನಶಿಸುತ್ತದೆ. ಅವಳ ಶಕ್ತಿ ನಿನಗೆ ದೊರೆಯುತ್ತದೆ. ಅವಳ ದೈವತ್ವ ನಶಿಸಲಿದೆ. ಇದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಜೈ ಮಾದಲಮ್ಮ. ಆ ತಂಡಕ ಬರೋದನ್ನ ನೋಡಿ ಸಹಸ್ರ ನನ್ನ ಕೈ ಹಿಡಿದು ಎಳ್ದಿರ್ಲಿಲ್ಲ ಅಂದಿದ್ರೆ ನಾನು ನಾಗರ ಮಚ್ಚೆ ಗಮನಿಸ್ತಾ ಇದ್ದೆ. ಆ ಮಚ್ಚೆ ಇರೋದು ನನ್ನ ಆದಿಶೇಷನ್ಗೆ ಮಾತ್ರ. ಅದು ನಾಗಲೋಕದ ಲಾಂಛನ. ಈ ಜನ್ಮದಲ್ಲಿ ಆದಿಶೇಷನ ಮಾನವ ರೂಪಿ ತ್ರಿಶೂಲ್ಗಿದೆ. ಅದು ನಾಗಲೋಕದ ವಾಸಿಗಳು ನನ್ನ ಆದಿಶೇಷನ ಗುರುತಿಸೋಕೆ ಇರೋದು ಅದೊಂದೇ ಒಂದು ಗುರುತು. ಇವತ್ತದು ನನ್ನ ಕಣ್ಣಿಗೆ ಬಿತ್ತು ಅಂದ್ರೆ ಅಂದ್ರೆ ಕಾಣೆ ಆದ ನನ್ನ ತ್ರಿಶೂಲ್ ತಂಡಕನ ಬಂಧನದಲ್ಲಿದ್ದಾನ. ಅದು ಹೇಗೆ ಸಾಧ್ಯ? ಯಾವ ಪರಿಸ್ಥಿತಿಲೂ ತಂಡಕ ನನ್ನ ಶತ್ರು ಆಗಿರ್ಲಿಲ್ಲ ಅಂದಮೇಲೆ ಅವನ್ಯಾಕೆ ನನ್ನ ತ್ರಿಶೂಲ್ನ ಬಂಧಿಸ್ತಾನೆ? ಇಲ್ಲ, ಆ ತಂಡಕನ ಬಂಧನದಲ್ಲಿರೋದು ನನ್ನ ತ್ರಿಶೂಲೇ ಆಗಿದ್ರೆ ಹೇಗಾದ್ರೂ ಮಾಡಿ ಅವನ್ನ ಬಿಡಿಸ್ಕೊಂಡು ಬರಲೇಬೇಕು. ಹೌದು, ತ್ರಿಶೂಲ್. या बिस्मिल्लाहिर्रहीम, या खुदा मालिक, अभी आखिरी युद्ध का समय आ गया है. ಮುಂದೆ ದೊಡ್ಡ ಯುದ್ಧನೇ ನಡೀತದೆ. ಯಾ ಖುದಾ ಸಬ್ಕೋ ಭಲಾ ಕರ್. ಉಸ್ತಾದ್, ಮಹಾಯುದ್ಧ ಅಂತಿದ್ದೀರಾ, ಆದರೆ ಆಗ್ತಿರೋ ಯುದ್ಧಕ್ಕೆ ಬರಿಗೈಲಿ ಹೋದ್ರೆ ಗೆಲ್ಲೋದಿರಲಿ, ಪ್ರಾಣನೂ ಉಳಿಯಲ್ಲ. ನೀವೇ ಹೇಳ್ತಿರೋ ಹಾಗೆ ಈ ಊರಲ್ಲಿ ದೆವ್ವಗಳು ಇದ್ದಾವೆ, ಮನುಷ್ಯರು ಇದ್ದಾರೆ, ನಾಗಗಳು ಇವೆ. ಹೌದು ಗುರುಗಳೇ, ಇವರೆಲ್ಲರೂ ಇರುವಾಗ ಇವರೆಲ್ಲರನ್ನು ಮೀರಿ ಅವ್ರ ವಿರುದ್ಧ ಗೆದ್ದು ನಾಗಮಣಿನ ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆಯುಧಗಳಿದ್ದು ಮಾತ್ರಕ್ಕೆ ನಾವು ಗೆಲ್ತೀವಿ ಅನ್ನೋದು ಅಸಂಭವ ಕೂಡ. ಹೇಗೂ ಇವನಿಗೆ ಕಣ್ಣಮ್ಮನ ಕಣ್ಣು ಎಲ್ಲಿ ಬಿದ್ದಿದೆ ಅಂತ ಗೊತ್ತಲ್ಲ. ಅದನ್ನ ಇವತ್ತು ರಾತ್ರಿನೇ ತಗೊಂಡು ಹೊರಟ್ಬಿಡೋಣ ನಾವು. नहीं दिग्विजय, ऐसा नहीं होता है. ಶಿವಾನಿ ಮಾತ್ರ ಆ ಕಣ್ಣಮ್ಮನ ಕಣ್ಣು ಮುಟ್ಟಕ್ಕೆ ಸಾಧ್ಯ. ಬೇರೆ ಯಾರಾದ್ರೂ ಮುಟ್ಟಿದ್ರೆ ಭಸ್ಮ ಆಗ್ಬಿಡ್ತಾರೆ. ಹಾಗಾದ್ರೆ ಈಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಆ ನಾಗಿಣಿನೇ ನಾಗಮಣಿನ ತೆಗೆದುಕೊಡ್ಬೇಕು. ಅವಳಿಂದ ಅದನ್ನ ನಾವು ಪಡ್ಕೋಬೇಕು. ಓ, ನಾವು ಕೇಳಿದ ತಕ್ಷಣ ಅವ್ಳು ಕೊಟ್ಬಿಡ್ತಾಳ ನಮ್ಗೆ? ಕೊಡೋದಿಲ್ಲ. ಅದಕ್ಕೆ
ಅವಳು ನಮ್ಮ ಮಾತು ಕೇಳೋ ಹಾಗೆ ಮಾಡಬೇಕು. ಅವಳಿಂದ ತೊಂದರೆ ಆಗದಾಗೆ ನಮಗೆ ತಾಕತ್ ಬೇಕು. ಅದಕ್ಕೆ ಈ ಪೂಜೆ. ಯಾ ಪ್ರವೃತ್ತಿಗಾರ ಯಾ ಮಾಲಿಕ್ सबको अच्छा करो. ಅಮ್ಮ ಕಣ್ಣಮ್ಮ, ನಾನು ಮತ್ತೆ ದಂಡಕನ ಕಾಡ್ಗೆ ಕಾಲಿಡ್ತಾ ಇದ್ದೀನಿ. ಅಲ್ಲಿ ಬಂಧನ ಆಗಿರೋ ನನ್ನ ತ್ರಿಶೂಲ್ನ ಕರ್ಕೊಂಡು ಬರಕ್ ಹೋಗ್ತಾ ಇದ್ದೀನಿ. ಈ ಸಮಯದಲ್ಲಿ ಇನ್ನು ಗುಡಿಯಿಂದ ಬರ್ತಿರೋ ಗಂಟೆ ಸದ್ದು ಆ ದಂಡಕನ ಎಚ್ಚರ ಮಾಡ್ಬೋದು. ಶತಶೃಂಗ ನಿನಗೆ ಮಾಡಿರೋ ಘೋರ ಕೃತ್ಯಕ್ಕೆ ಕಾರಣ ನಾನು ಅಂತ ಕಣ್ಣೂರಿನ ಜನ ನಂಬ್ಕೊಂಡಿದ್ದಾರೆ. ಹಾಗೆ ಆ ಶತಶೃಂಗ ಅವನ್ನೆಲ್ಲರನ್ನೂ ನಂಬಿಸಿದ್ದಾನೆ. ಅವನ ಅಸಲಿ ಮುಖ ಕಣ್ಣೂರಿನ ಜನಕ್ಕೆ ಗೊತ್ತಾಗ್ಬೇಕು. ಅದಾಗ್ಬೇಕು ಅಂದ್ರೆ ನೀನ್ ನನ್ಗೆ ಆಶೀರ್ವಾದ ಮಾಡ್ಬೇಕು ತಾಯಿ. ಈಗ ನಾನು ತ್ರಿಶೂಲ್ನ ಕರ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಅಭಯ್ ಕಣ್ ಬಿಡೋ ಅಷ್ಟರಲ್ಲಿ ತ್ರಿಶೂಲ್ ಕೂಡ ಅವನ ಪಕ್ಕದಲ್ಲಿರ್ಬೇಕು. ಅವನ್ ಬಂದ್ರೆ ಮಾತ್ರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗೋದು ತಾಯಿ. ಎಲ್ಲ ನನ್ನಿಂದ ಆಗ್ಬೇಕು ಅಂದ್ರೆ ನನ್ನನ್ನ ಕಾಪಾಡ್ಬೇಕು ತಾಯಿ. ತ್ರಿಶೂಲ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ನನಗೆ ಸಹಾಯ ಮಾಡು. ಯಾ ಖುದಾ ಮಾಲಿಕ್ ಪರ್ವೇಜ್ಗಾರ್, ಬಿಸ್ಮಿಲ್ಲಾಹಿರ್ರಹಮಾನಿರ್ರಹೀಮ್. ಆ ಮಾಲಿಕ್ ನೀನು ಫೈಸಲ್ ಮಾಡಿದ್ರೆ ಯಾವ ಸೈತಾನ್ಗಳು ಏನು ಮಾಡೋಕ್ಕಾಗೋದಿಲ್ಲ. इब्लीसಗಳು यूं में आए जल के राख हो जाता है. ಆ ನಾಗಿಣಿಗೆ ಮಾತ್ರ ಆ ಕಣ್ಣಮ್ಮನ ಕಣ್ಣು ಮುಟ್ಟಕ್ಕೆ ಸಾಧ್ಯ. ಆ ನಾಗಿಣಿನೇ ಕಣ್ಣಮ್ಮನ ಕಣ್ಣು ತಂದು ನಮ್ಮ ಕೈ ಕೊಡಬೇಕು. ಆ ನಾಗಿಣಿದಿಂದ ನಮ್ಗೆ ಯಾವುದು ಅಪಾಯ ಆಗಬಾರ್ದು. ಅದಕ್ಕೆ ಈ ಪೂಜೆ. ಹೌದು ಗುರುಗಳೇ, ಆ ನಾಗಿಣಿ ನಾಗಮಣಿನ ನಮ್ಮ ಕೈಗಿಟ್ಟ ತಕ್ಷಣ ಅವನನ್ನ ಕೊಂದು ಬಿಡಬೇಕು. ಹೌದೌದು, ಅವಳನ್ನು ಮೊದಲು ಸಾಯಿಸ್ಬೇಕು. ನನ್ನ ಜನ್ಮ ಶತ್ರುವಳು. ಖುದಾ, ಯಾಕಿಂತ ಅದಾಲತ್ ಕೊಡ್ತಾ ಇದ್ದೀಯಾ? ಈ ದುನಿಯಾ ಬರಾಬರ್ ಪುರಾದಗಳೇ ತುಂಬಿಕೊಂಡಿದ್ದಾರೆ. ಜಂಗಲ್ ಮೇ ದಂಡಕ ಹಾಯಿ. ಅವನಿಂದ ನಾಗಿಣಿಗೆ ತೊಂದರೆ ಆದ್ರೆ ನಮ್ಮ ಕತೆ ಏನು ಖುದಾ? ಯಾ ಖುದಾ, ಯಾ ಮಾಲಿಕ್ ಪರ್ವೇದಿಗಾರ್, ಯಾ ಮಾಲಿಕ್ ಸಬ್ಕೋ ಖುದಾ. ತ್ರಿಶೂಲ್, ತ್ರಿಶೂಲ್ ಹೇಗ್ ಬಂಧಿಸಿದ ನೋಡು ನಿನ್ನ. ಅವನು ಬಂದಾಯ್ತು ತ್ರಿಶೂಲ್, ನಿನ್ ಶಿವಾನಿ ಬಂದಾಯ್ತು. ಯಾವ ಭಯನೂ ಇಲ್ಲ, ಯಾವ ದುಷ್ಟಶಕ್ತಿನೂ ನಮ್ಮಿಬ್ರನ್ನ ಏನು ಮಾಡಕ್ಕಾಗಲ್ಲ. ತ್ರಿಶೂಲ್, ತ್ರಿಶೂಲ್ ಎದ್ದೇಳು, ಮಾತಾಡು. ಇಲ್ಲೋಡು, ನಾನು ಶಿವಾನಿ ಬಂದಿದ್ದೀನಿ. ಈಗ ತ್ರಯಂಬಕ ಅಲ್ಲ, ಆ ದಂಡಕಾಲ, ತಕ್ಷಕಾಲ, ದಿಗ್ವಿಜಯನೇ ಬಂದ್ರು ನಮ್ಮಿಬ್ರನ್ನ ಏನು ಮಾಡಕ್ಕಾಗಲ್ಲ. ನಾವಿಬ್ರ ಜೊತೆ ಆದ್ರೆ ನಮ್ಮನ್ನ ಎದುರಿಸೋಕೆ ಯಾವ ಕ್ಷುದ್ರ ಶಕ್ತಿಯಿಂದನೂ ಸಾಧ್ಯ ಇಲ್ಲ. ತ್ರಿಶೂಲ್ ಎದ್ದೇಳು. ನೀನು ಕಾಣೆ ಆದ ಕ್ಷಣದಿಂದ ನಾನು ಹೇಗ್ ಬದುಕಿದೀನೋ ನನ್ಗೆ ಗೊತ್ತಿಲ್ಲ ತ್ರಿಶೂಲ್. ನಾನು ಯಾವಾಗ ನೋಡ್ತೀನೋ ಅಂತ ಕಾಯ್ತಾ ಇದ್ದೆ, ಒದ್ದಾಡ್ತಾ ಇದ್ದೆ. ಆ ಕ್ಷಣ ಈಗ ಬಂದ್ಬಿಡ್ತು ತ್ರಿಶೂಲ್. ಎಲ್ರ ಪಾಪದ ಕೊಡ ತುಂಬಿ
ಅವ್ರಿಗೆ ಬುದ್ಧಿ ಕಲ್ಸೋವರೆಗೂ ನಾವು ನಾಗಲೋಕಕ್ಕೆ ಹೋಗೋ ಹಾಗಿಲ್ಲ ಅಂತ ಬರ್ದಿತ್ತು ಅನ್ಸುತ್ತೆ. ಇನ್ನು ನಾಗರ ಮಚ್ಚೆ ನೋಡಿದ್ಮೇಲೆ ನನಗೆ ಗೊತ್ತಾಗಿದ್ದು ಇನ್ನು ನನ್ನ ತ್ರಿಶೂಲ್ ಅಂತ. ಏನಮ್ಮ ಸಹಸ್ರ, ನಿನ್ನ ಮುಖದಲ್ಲಿ ಸ್ವಲ್ಪನೂ ಗಾಬರಿನೇ ಇಲ್ಲ. ಬೆಳಿಗ್ಗೆ ಸೂರ್ಯನ ಕಿರಣ ಬೀಳ್ತಿದ್ದಾಗೆ ನನ್ನ ಮಗ ಎಲ್ಲ ಹಳೆ ನೆನಪುಗಳ ಜೊತೆ ಎದ್ದೇಳ್ತಾನಲ್ವಾ? ಅತ್ತೆ, ನನಗಿಂತ ಜಾಸ್ತಿ ಆ ದೀಪೇಶ್ವರಿ ಮೇಲೆ ನಂಬಿಕೆ ಇಡಿ. ದೀಪೇಶ್ವರಿ ಹೇಳಿದ ಔಷಧಿ ಉಪಯೋಗಿಸಿದ್ರೆ ಇದುವರೆಗೂ ಯಾವ ರೋಗನೂ ಉಳಿದಿಲ್ಲ. ಎಲ್ಲರೂ ಗುಣಮುಖ ಆಗಿದ್ದಾರೆ. ಹಾಗಿದ್ಮೇಲೆ ಅಭಯ್ಗೂ ಎಚ್ಚರ ಆಗತ್ತೆ, ಎಲ್ಲ ನೆನಪು ಬರುತ್ತೆ. ಅಷ್ಟಾದರೆ ಸಾಕಮ್ಮ. ಇನ್ನು ಮುಂದೆ ಇವನು ಪೇಟೆ ಅದು ಇದು ಅಂತ ಹೋಗೋದು ಬೇಡ. ನಮ್ಮ ಕಣ್ಮುಂದೆ ಇತ್ಕೊಂಡು ಆರಾಮಾಗಿರ್ಲಿ. ನೀವೇನ ಹೇಳ್ತಿದ್ದೀರಾ? ಆದ್ರೆ ದಂಡಕ್ಕನ ಕಣ್ಣು ನಮ್ಮ ಅಭಯ ಮೇಲೆ ಬಿದ್ದಿದೆ ಅಲ್ರಿ. ಅವನಿಂದ ನಮ್ಮ ಅಭಯಗೆ ಅಪಾಯ ಇದೆ ಅಲ್ವಾ? ಅದಕ್ಕೆ ತಾನೇ ಅವನ್ ಪೇಟೆಗೆ ಹೋಗ್ತೀನಿ ಅಂದಾಗೆಲ್ಲ ಅವನ್ನ ತಡೆಯೋದೇ ನಾವು ಕಳಿಸ್ತಾ ಇದ್ದಿದ್ದು. ನೀನು ಹೇಳೋದು ನಿಜ ಪ್ರೇಮ. ನೋಡು, ಪೇಟೆಗೆ ಹೋಗ್ತೀನಿ ಅಂತ ಹೋದವನು ಇಷ್ಟು ದಿನ ಆದಮೇಲೆ ಮನೆಗೆ ಬಂದ. ಏನಾದರೂ ಉಪಯೋಗ ಆಯ್ತಾ? ಎಲ್ಲ ಮರ್ತು ಬಂದ. ಮತ್ತೆ ಆಚೆ ಹೋಗ್ತೀನಿ ಅಂದರೆ ಏನು ಸಮಸ್ಯೆ ಆಗಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವನೆಲ್ಲೂ ಹೋಗೋದು ಬೇಡ. ನಮ್ಮ ಕಣ್ಮುಂದೆ ಓಡಾಡ್ಕೊಂಡಿದ್ರೆ ಸಾಕು. ಸಹಸ್ರನ್ನ ನಮ್ಮ ಅಭಯ್ ಮದುವೆ ಆಗಿ ಅವರಿಬ್ಬರು ಚೆನ್ನಾಗಿರೋದನ್ನ ನನ್ನ ಕಣ್ ತುಂಬ ನೋಡಿ ಸಾಯ್ಬೇಕು ಅನ್ನೋದೇ ನನ್ನ ಆಸೆ ಕಣೆ. ಪ್ರೇಮ, ಶಿವಾನಿ ಇನ್ನೂ ಬರಲಿಲ್ವಲ್ಲ? ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ ರೀ. ಕತ್ಲಾಗೋಕ್ ಮುಂಚೆ ಬಂದ್ಬಿಡು ಅಂತ ನೀವು ಹೇಳಿದ್ರಿ. ಆದ್ರೂ ಎಲ್ಲೋದ್ಲೋ ಏನೋ. ಹಂಗಲ್ಲ, ನಮ್ಮೂರಲ್ಲಿ ಅವಳಿಗೆ ಯಾರು ಪರಿಚಯ ಇಲ್ಲ. ಅಂಥ ಕೆಲಸ ಏನಿರ್ಬೋದು ಅವಳಿಗೆ? ಹೋಗಿ ನೋಡ್ಕೊಂಡು ಬರೋಣ ಅಂದ್ರೆ ಎಲ್ಲಿ ಹೋಗಿದ್ದಾಳೋ ಏನೋ. ಯೋಚನೆ ಮಾಡಬೇಡಿ ಮಾವ. ನನ್ನ ಅಬ್ಬಯ್ಯನ ಕ್ಷೇಮವಾಗಿ ಮನೆಗೆ ಕರ್ಕೊಂಬಂದವಳು ಅವಳು ಕ್ಷೇಮವಾಗಿ ಬರ್ದಾನೆ ಇರ್ತಾಳ, ಬಂದೇ ಬರ್ತಾಳೆ. ತ್ರಿಶೂಲಲ್ಲಿ ಇವನು ಯಾರು ಅಂದ್ರೆ ನಾನಿಲ್ಲಿ ಬರ್ಬೇಕು, ನನ್ನ ಬಂಧಿಸ್ಬೇಕು ಅಂತ ಆ ತಂಡಕ ಮಾಡಿರೋ ಉಪಾಯನ ಇದು? ಛೇ, ಅವನ ಸಮೂಹಿನಿಗೆ ಸಿಕ್ಕಿ ನಾನು ಇಲ್ಲಿವರೆಗೂ ಬರೋ ಹಾಗಾಯ್ತಾ? ಅಂದ್ರೆ ನನ್ನ ತ್ರಿಶೂಲ ಇಲ್ಲದಾನೆ. ಹೋಗು ನಾಗಿಣಿ, ಹೋಗು. ಬಂದ ದಾರಿಗೆ ಸುಂಕವಿಲ್ಲ ಎಂದು ಹೆದರಿ ಹೋಗುತ್ತಿರುವವಳು ನೀನು. ಆದರೆ ಶತ್ರುವನ್ನು ಮಟ್ಟ ಹಾಕಲೆಂದೇ ಹುಟ್ಟಿರುವ ಗಂಡು ನಾನು, ಈ ದಂಡಕ. ನಿನ್ನ ಆದಿಶೇಷ ನನ್ನ ಬಳಿ ಇರುವವರೆಗೂ
ಯಾರು ಏನು ಮಾಡಲಾಗುವುದಿಲ್ಲ. ಏ ನಾಗಿಣಿ, ನೀನು ಯಾರನ್ನ ಹುಡುಕಿ ದಂಡಕಾರಣ್ಯಕ್ಕೆ ಬಂದೆಯೋ ಅವನು ನನ್ನ ಮಂತ್ರ ಬಂಧನದಲ್ಲೇ ಇದ್ದಾನೆ. ನಾಗರ ಮಚ್ಚೆ ನೋಡಿ ಹೋದ ನೀನು ಇವನನ್ನು ಹುಡುಕಿ ಮತ್ತೆ ಇಲ್ಲಿಗೆ ಬರುತ್ತೀಯಾ ಎಂದು ನನಗೆ ಗೊತ್ತು. ಮಾದಲಮ್ಮನ ಸನ್ನಿಧಿಯಲ್ಲಿ ನಿನ್ನ ಆದಿಶೇಷನಿದ್ದಿದ್ದರೆ ಏನಾದರೂ ಮಾಡಿ ಅವನನ್ನು ಕರೆದುಕೊಂಡು ಹೋಗಿ ನನ್ನ ಪೂಜೆಗೆ ಭಂಗ ತರುತ್ತಿದ್ದೆ. ಅದಕ್ಕೆ ಅವಕಾಶ ಕೊಡಬಾರದು ಎಂದೆ ಮಾದಲಮ್ಮನ ಸನ್ನಿಧಿಯಲ್ಲಿ ನನ್ನ ಶಿಷ್ಯನನ್ನು ಮಲಗಿಸಿದ್ದೆ. ನೀನು ನನ್ನ ಶಿಷ್ಯನನ್ನು ನೋಡಿ ಆದಿಶೇಷ ಅಲ್ಲ ಎಂದು ಹಿಂದಿರುಗಿ ಹೋಗುತ್ತಿರುವೆಯಲ್ಲ. ನಿನ್ನ ಆದಿಶೇಷ ನನ್ನ ಬಳಿಯೇ ಇದ್ದಾನೆ. ಅವನು ನನ್ನ ಬಳಿ ಇರುವವರೆಗೂ ನೀನಲ್ಲ ಯಾವ ಶಕ್ತಿಯು ನನ್ನ ಮುಂದೆ ನಿಲ್ಲಲಾಗುವುದಿಲ್ಲ. ಓ ದಂಡಕ ಧೋಕಾ ಆದ್ಮಿ ಹೈ. ಅವನು ಲಾಭ ಮಾಡ್ಕೊಳಕ್ಕೆ ಅವನು ಏನು ಬೇಕಾದ್ರೆ ಮಾಡ್ತಾನೆ. ಅವನಿಂದ ನಾಗಿಣಿಗೆ ಏನಾದರೂ ತೊಂದರೆ ಆಗಿದ್ರೆ ನಮ್ಮ ರಾಸ್ತ ಬಂದ್ ಆಗ್ತಾ ಇತ್ತು. ಹೇ ಮಾಲೀಕ್, ನಿನ್ನ ದಯೆ, ಆ ಥರ ಏನೂ ಆಗಿಲ್ಲ. ಸೈತಾನ್ಗಳು ಗೆಲ್ಲೋದಿಲ್ಲ. ಆ ದಂಡಕ ಸೈತಾನ್ಗಳನ್ನ ಎಷ್ಟೇ ಪೂಜೆ ಮಾಡಿದ್ರು ಖುದಾಕ ಶಕ್ತಿಯಿಂದ ಏನು ಮಾಡಕ್ಕಾಗೋದಿಲ್ಲ. ಖುದಾಕ ಶಕ್ತಿ ಹಿಂದೆನೇ ಬರ್ತದೆ. ಸೈತಾನ್ ಕಾ ಶಕ್ತಿ ಭೂಮಿದು ಒಳಗಡೆ ಹೋಗಿ जल के राख हो जाता है. ये सभी खुदा का करामत है. ये खुदा का करामत है. ಇದು ನಿಂದು ಹತ್ರ ಇದ್ರೆ ಏನು ಮಾಡಕ್ಕೆ ಆಗೋದಿಲ್ಲ. ತಗೊಳ್ಳಿ. ಈ ದಾರದ ಶಕ್ತಿಯಿಂದ ನಾಗಿಣಿ ನಿಮ್ಮ ಹತ್ರ ಬರೋದಿಲ್ಲ. ಇವರಿಬ್ಬರನ್ನು ಆ ಸೈತಾನ್ಗಳಿಂದ ಕಾಪಾಡು, ಆ ನಾಗ ಕಣ್ಣಿಕೆಯಿಂದ ಕಾಪಾಡು. ನಾನು ಧೈರ್ಯವಾಗಿ ನಾಗಿಣಿ ಮುಂದೆನೆ ಓಡಾಡಬಹುದಾ? ಒಂದ್ ವೇಳೆ ನಾನೇ ದಿಗ್ವಿಜಯ ಅಂತ ಗೊತ್ತಾದ್ರೂ ಅವಳು ಏನು ಮಾಡೋದಿಲ್ಲ ತಾನೆ? ಇತನೇ ಡರ್ತೆ ಹೈ ಕ್ಯೋ? ಅವಳು ನಿನ್ಗೆ ಏನು ಮಾಡಕ್ಕೆ ಆಗಕ್ಕಿಲ್ಲ. ಅಲ್ಲ ಉಸ್ತಾದ್, ನಾಗಿಣಿಯಿಂದ ನಮಗೆ ತೊಂದರೆ ಆಗದೆ ಇರ್ಬೋದು, ಆದರೆ ಈ ದಾರದ ಶಕ್ತಿಯಿಂದ ಆ ನಾಗಿಣಿ ನಮಗೆ ಕಣ್ಣನ್ನು ಕೊಡ್ತಾಳ. ಇದಕ್ಕೆ ಏನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾ ಖುದಾ, ಅಮ್ಮ ಸಹಸ್ರ, ಇಷ್ಟೊಂದು ಪ್ರೀತಿಸೋ ನಿನ್ನ ಬಿಟ್ಟು ಎಲ್ಲೋ ಹೊರಟೋಗ್ಬಿಟ್ಟಿದ್ನಲ್ಲ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಬೇಜಾರಾಗುತ್ತಮ್ಮ. ಅತ್ತೆ, ಎಲ್ಲದಕ್ಕೂ ಒಂದು ಕಾಲ ಅಂತ ಇರುತ್ತೆ ಅಲ್ವಾ? ಇವರಿನ್ನೂ ಅವ್ರ ಮನಸ್ಸಲ್ಲಿದ್ದ ಪ್ರೀತಿನ ಹೇಳ್ಕೊತಾ ಇರಲಿಲ್ಲ, ನಾನು ಹೇಳ್ಕೊಳಕ್ಕಾಗಿರ್ಲಿಲ್ಲ. ಆದರೂ ನೀವಿಬ್ರು ಹೇಗೆ ನಮ್ಮಿಬ್ರನ್ನ ಗಂಡ ಹೆಂಡತಿ ಅಂತ ನಿರ್ಧಾರ ಮಾಡಿದ್ರಿ? ಅಲ್ಲಮ್ಮ, ಅವನು ಬಂದ ಅಂತ ನೀನು ದೇವಸ್ಥಾನದಲ್ಲಿ ಅವನ್ನ ಸಂತೈಸುವಾಗ ನಿನ್ನ ನೋಡಿ ನಿನ್ನನ್ನೇ ಯಾರು ನೀನು ಅಂತ ಕೇಳ್ಬಿಟ್ನಲ್ಲಮ್ಮ. ನಿನ್ನ ಮನಸ್ಸಿಗೆ ಎಷ್ಟು ಬೇಸರ ಆಗಿದ್ ಬೇಡ ಹೇಳು? ಎಲ್ಲ ಬೇಸರದ ತುದಿಗೂ ಆ ದೇವರು ಸಂತೋಷನ ಕಟ್ಟಿರ್ತಾನೆ, ಆದ್ರೆ ನಾವು ಗುರುತಿಸ್ಕೊಂಡಿರಲ್ಲ. ಎಲ್ಲ ಒಳ್ಳೇದೇ ಆಗುತ್ತೆ. ಈ ಹುಡುಗಿ ಬೇರೆ ಇನ್ನೂ ಬಂದಿಲ್ಲ. ನಿನ್ನೆ ರಾತ್ರಿ ನೋಡಿದ್ರೆ ಊರು ತುಂಬ ಅಟ್ಟಹಾಸದ ನಗು. ಎಲ್ಲಿ ಹೋದ್ಲೋ ಏನೋ. ಸರಿ, ನಾನು ಅವಳನ್ನ ನೋಡ್ಕೊಂಡು ಬರ್ತೀನಿ. ಎಲ್ಲಿಗೆ ಹೋಗಿದ್ದಮ್ಮ ಶಿವನೇ? ಅದು ಇಲ್ಲೇ ದೇವಸ್ಥಾನಕ್ಕೆ ಹೋಗಿದೆ. ದೇವಸ್ಥಾನಕ್ಕ? ಸಂಜೆ ಆದಮೇಲೆ ನಮ್ಮೂರಲ್ಲಿ ಯಾವ ದೇವಸ್ಥಾನದಲ್ಲೂ ಪೂಜೆ ಮಾಡಲ್ಲ.
ನಾನು ಪೂಜೆಗಂತ ಹೋಗಿರ್ಲಿಲ್ಲ. ದೇವ್ರ ಹತ್ರ ಸ್ವಲ್ಪ ಹೊತ್ತು ಕೂತ್ರೆ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ಅಂತ ಹೋಗಿದ್ದೆ. ನೋಡಮ್ಮ, ನಮಗೆ ನಮ್ಮ ಮಗ ಬಂದಲ್ಲ ಅನ್ನೋ ಸಂತೋಷದಲ್ಲಿ ನೀನು ಯಾರು, ನಿನ್ನ ಹಿನ್ನೆಲೆ ಏನು, ಎಲ್ಲಿಂದ ಬಂದೆ ಏನು ಕೇಳಲಿಲ್ಲ. ಯಾರಮ್ಮ ನೀನು? ನಮ್ಮ ಅಭಯ್ ನಿನಗೆ ಹೇಗಮ್ಮ ಪರಿಚಯ? ಹೇಳೋಕೆ ತುಂಬಾನೇ ಇದೆ, ಆದರೆ ಏನು ಹೇಳಿದ್ರೆ ಸರಿ ಏನು ಹೇಳಿದ್ರೆ ತಪ್ಪು ಅಂತ ಗೊತ್ತಾಗದೆ ನಾನೇ ಗೊಂದಲದಲ್ಲಿದ್ದೇನೆ. ಈಗ ನೀವೆಲ್ಲರೂ ಅಭಯ್ ಮತಿ ಸರಿಯಾಗಲಿ, ಅವ್ನು ಮೊದಲಿನ ಹಾಗಾಗಲಿ ಅಂತ ಕಾಯ್ತಾ ಇದ್ದೀರಲ್ವಾ? ಹಾಗೆ ನಾನು ಕಾಯ್ತಾ ಇದ್ದೀನಿ. ನನ್ನವನಿಗೋಸ್ಕರ ಕಾಯ್ತಾ ಇದ್ದೀನಿ. ನನ್ನವನು ನನಗೆ ಸಿಗಲಿ, ನಾನು ಅವನಿಗೆ ನೆನಪಿರಲಿ, ಕಳೆದೋಗಿರೋದೆಲ್ಲ ಮತ್ತೆ ನನಗೆ ವಾಪಸ್ ಸಿಗಲಿ ಅಂತ ನಾನು ಬೇಡ್ಕೋತಾ ಇದ್ದೀನಿ. ನನ್ನ ಕಣ್ಣು ಮುಂದೆ ಇರೋನವನ ಅಥವಾ ಅಲ್ಲೆಲ್ಲೋ ದೂರದಲ್ಲಿರೋನವನ ಅಂತ ನನಗೊಂದು ಗೊತ್ತಾಗ್ತಿಲ್ಲ. ಏನಮ್ಮ ಮಾತಾಡ್ತಾ ಇದೀಯಾ? ನೀನು ಮಾತಾಡೋದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಸರಿಯಾಗಿ ಹೇಳು. ಅದಕ್ಕೆ ಏನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಅಭಯ್ ಸರಿ ಹೋದ್ರೆ ಅರ್ಧ ಉತ್ತರಗಳು ಅವರಿಂದ ಸಿಗುತ್ತೆ. ಇನ್ನು ಮಿಕ್ಕ ಉತ್ತರಗಳನ್ನ ನಾನೇ ಕಂಡ್ಕೋಬೇಕು.